ಒಡ ಹುಟ್ಟಿದವ್ರಂದ್ರೆ ನನಗಿರೋದು ನನ್ನ ತಂಗಿ ಒಬ್ಳೆ. ಸಣ್ಣವನಿದ್ದಾಗಿಂದ ನಾನು ಅವಳು ಫುಲ್ ಕ್ಲೋಸು. ಎಲ್ಲ ಹೇಳ್ಕೊತಾಳೆ ನನ್ನ ಹತ್ರ. ನನಗೆ ಗೊತ್ತಿರೋಷ್ಟು ಅವಳ ಬಗ್ಗೆ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ. ಲಾಸ್ಟ್ ಇಯರ್ ತಾನೇ ಮದ್ವೆ ಆಯ್ತು. US ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಟೈಮ್ ಡಿಫ್ರೆನ್ಸ್ ಇದ್ರೂ ದಿನಾ ಕಾಲ್ ಮಾಡ್ತಾಳೆ. ಇವಾಗಂತ ಅಲ್ಲ, ಓದ್ತಿರ್ಬೇಕಾದ್ರೆ ಹಾಸ್ಟೆಲ್ ಇದ್ದಾಗೂ ಅಷ್ಟೇ. ನನಗೇನ್ ಮಾಡಿದ್ರು ಸರಿ, ಆದ್ರೆ ನನ್ನ ತಂಗಿ ತನ್ನ ಟೈಮ್ ಅಂದ್ರೆ ಮಾತ್ರ ನಾನು ಯಾರನ್ನೂ ಬಿಡಲ್ಲ. ಚಿಕ್ಕ ಪಾಪು ಅದು. ಅವಳನ್ನ ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳೋದೇ ನನ್ನ ಆಸೆ. ಐ ಆಮ್ ನಾಟ್ ಬ್ರಾಗಿಂಗ್. ನಾವು ನಿಜವಾಗ್ಲೂ ತುಂಬಾ ಕ್ಲೋಸ್ ಇದ್ದೀವಿ. ನೈಸ್ ಸರ್, ವೆರಿ ನೈಸ್. ತುಂಬಾ ಇಷ್ಟ ಆಯ್ತು ನಿಮ್ಮ ಆನ್ಸರ್. ಎಲ್ಲರ ಸರ್ದಿ ಅಲ್ಲಿಗೆ ಮುಗೀತು. ಲೆಟ್ಸ್ ಹ್ಯಾವ್ ಎ ರೌಂಡ್ ಆಫ್ ಅಪ್ಲಾಸ್ ಸರ್. ಗೇಮ್ ಮಾಸ್ಟರ್ ಬಿಟ್ಟು ಯಾರು ಚಪ್ಪಾಳೆ ಹೊಡೆಯೋದಿಲ್ಲ. ಮೂವಿಂಗ್ ಆನ್. ನೀವೆಲ್ಲರೂ ನಿಮಗೆ ಗೊತ್ತಿಲ್ಲದ ಹಾಗೆ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀರಾ. ಹೇಗೆ? ಒಂದು ಕತೆ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಹುಡುಗ ಇರ್ತಾನೆ. ತುಂಬಾ ಒಳ್ಳೆ ಹುಡುಗ. ಸ್ಕೂಲ್ ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಿದ್ ಹುಡುಗ. ತಾನು ಒಳ್ಳೆಯವನಾಗಿದ್ರೆ ಎಲ್ರು ಒಳ್ಳೆಯವನಾಗಿರ್ತಾರೆ ಅನ್ಕೊಂಡಿದ್ದ ಹುಡುಗ. ಮನೇಲಿ ಅವ್ನ್ ಕಂಡ್ರೆ ಎಲ್ಲರಿಗೂ ಇಷ್ಟ. ಆ ಹುಡುಗನಿಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ. ಅವ್ನ್ ಅಂದ್ಕೊಂಡು ಇರ್ಲಿಲ್ಲ ಅವ್ನ್ ಫ್ರೆಂಡ್ ಮಾಡೋ ಒಂದ್ ತಪ್ಪು ಕೆಲ್ಸದಿಂದ ಅವನ್ ಜೀವನನೇ ಬದಲಾಗ್ಬಿಡುತ್ತೆ ಅಂತ. ನಾಳೆ ದಿನ ಫ್ರೆಂಡ್ ಹಳ್ಳಕ್ ಬೀಳೋ ಅಂದ್ರೆ ಯಾಕಂತ ಕೇಳ್ದೆ ಬೀಳಕ್ ರೆಡಿ ಇರೋ ನಿಮ್ಗೆ ಆ ಫ್ರೆಂಡ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ಬೆಣ್ಣೆ, ನೀನ ಅದು ಮಾಸ್ಕ್ ಹಾಕೊಂಡು ಏನಿದೆಲ್ಲ? ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಆಯ್ ಸರ್, ನಾನಿನ್ನ ಫುಲ್ ಕತೆನೇ ಹೇಳಿಲ್ಲ, ನಿಮ್ಗೆ ಯಾರು ಆ ಫ್ರೆಂಡ್ ಅಂತ ಗೊತ್ತಾಗ್ಬಿಡ್ತಾ? ಏನ್ ನಡೀತಿದೆ ಇಲ್ಲಿ? ಯಾರ ಬಗ್ಗೆ ಮಾತಾಡ್ತಿದ್ದಾನೆ? ಹುಚ್ಚ ಅವನು. ಅವನ್ ಮಾತೆಲ್ಲ ತಲೆ ಹಾಕೋಬೇಡಿ. ಅವನಿಗೆ ನಿಜ ಹ್ಯಾಂಡಲ್ ಮಾಡಕ್ ಬರಲ್ಲ ಅಷ್ಟೇ. ಅದಕ್ಕೆ ಹೀಗ್ ಮಾಡ್ತಿದ್ದಾನೆ. ಅದೇನ್ ಮಾಡಿದ್ದೆ ಹೇಳು, ನಂಗೂ ನಿಮ್ಗೆಲ್ಲ ಏನ್ ಸಂಬಂಧ ಅಂತ ಆದ್ರೂ ಗೊತ್ತಾಗ್ಲಿ. ನಾನ್ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಸರ್. ಆ ಹುಡ್ಗ ಒಂದ್ ಹುಡ್ಗಿನ ತುಂಬಾ ಪ್ರೀತಿಸಿರ್ತಾನೆ. ಲವ್ ಎಟ್ ಫಸ್ಟ್ ಸೈಟ್. ಹುಡ್ಗಿನೂ ಒಪ್ಕೊಂತಾಳೆ. ತುಂಬಾ ಖುಷಿಯಿಂದ ಇರ್ತಾನೆ. ಫಸ್ಟ್ ಲವ್ ಸಕ್ಸಸ್ ಆಯ್ತು ಅಂತ. ಜಗತ್ತೆ ಗೆದ್ದಿರೋ ಅಷ್ಟು ಖುಷಿ ಅವನಿಗೆ. ಹುಟ್ದಾಗಿಂದ ಅಲ್ಲಿ ತನಕ ಅಷ್ಟು ಖುಷಿ ಯಾವತ್ತೂ ಆಗೇ ಇರ್ಲಿಲ್ಲ. ಆದ್ರೆ ಅವನಿಗೆ ಪಾಪ ಗೊತ್ತಿರ್ಲಿಲ್ಲ ಅದೇ ಅವನ್ ಲಾಸ್ಟ್ ಅಷ್ಟು ಖುಷಿಯಾಗಿರೋದು ಅಂತ. ಸ್ವಲ್ಪ ತಿಂಗಳಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಸ್ ಗರ್ಲ್ ಫ್ರೆಂಡ್ ಇಸ್ ಹ್ಯಾವಿಂಗ್ ಆನ್ ಅಫೇರ್ ವಿತ್ ಹಿಸ್ ಬೆಸ್ಟ್ ಫ್ರೆಂಡ್. ಅದ್ ಗೊತ್ತಾಗಿ ಆ ಹುಡ್ಗಿ ಕೇಳ್ದಾಗ ಇವನ್ ಜೊತೆನೆ ಬ್ರೇಕಪ್ ಮಾಡ್ಕೊಂತಾಳೆ. ಕಮಾನ್ ಬೇಣೆ, ಗ್ರೋ ಅಪ್. ಅದಾಗ್ 5 years ಆಯ್ತು, ಇನ್ನ ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ ಕೂತಿದ್ಯಾ? ಇಬ್ರಿಗೂ ಬುದ್ಧಿ ಇತ್ತು, ಯಾರು ಏನು ತಪ್ಪು ಮಾಡ್ಲಿಲ್ಲ. ನಿನ್ ಮೇಲೆ ಇದ್ದ ಫೀಲಿಂಗ್ಸ್ ನನ್ ಮೇಲೆ ಬಂತು ಅಷ್ಟೇ. ಅದಕ್ಕಿನ್ನ ಕೊರಗ್ತಿದ್ಯಾ? ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಕೇಳು. ಇವಾಗ ನನ್ ಜೊತೆನೂ ಇಲ್ಲ, ಬ್ರೇಕಪ್ ಆಯ್ತು. ಅವಳು ಬೇರೆ ಹುಡ್ಗನ್ ಜೊತೆ ಇರ್ತಾಳೆ, ನಾನು ಇವಾಗ ಬೇರೆ ಹುಡ್ಗಿ ಜೊತೆ ಇದ್ದೀನಿ. ಓಕೆನಾ? ಹುಡ್ಗನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹುಡ್ಗಿನ ತುಂಬಾ ಹಚ್ಕೊಂಡಿರ್ತಾನೆ. ಅವ್ನ್ ಹುಡ್ಗಿ ಬೇರೆ ಹುಡ್ಗನ್ ಜೊತೆ ಇರೋದು ಅವ್ನ್ ನೆನ್ಸ್ಕೊಳಕ್ಕೂ ಆಗ್ತಿರಲ್ಲ. ಹುಡ್ಗಿ ಹತ್ರ ಹೋಗಿ ಬೇಡ್ಕೋತಾನೆ, ವಾಪಸ್ ಬಂದ್ಬಿಡು, ಇಷ್ಟ ದಿನ ಆಗಿದ್ದೆಲ್ಲ ಆಗ್ಲಿ ಅಂತ. ಆ ಹುಡ್ಗಿ ಒಪ್ಕೊಳಲ್ಲ. ನನ್ ಲೈಫ್ ನನ್ ಇಷ್ಟ, ನೀನ್ ಯಾವನ್ ಕೇಳಕ್ಕೆ ಅಂತ ಬೈದ್ಬಿಟ್ಟು ಹೋಗ್ತಾಳೆ. ಏನ್ ಮಾಡ್ಬೇಕಂತ ಅವನಿಗೆ ಗೊತ್ತೇ ಆಗಲ್ಲ. ಒಳ್ಳೆ ಹುಡ್ಗನ್ ಮನ್ಸ್ ಬದಲಾಗುತ್ತೆ, ಕೆಟ್ಟ ಆಲೋಚನೆ ಬರುತ್ತೆ. ಅವ್ನ್ ಬಿಡ್ಸಕ್ ಆಗ್ಲಿಲ್ಲ ಅಂದ್ರೆ ಹುಡ್ಗಿ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಬಿಡಿಸ್ತಾರೆ ಅಂತ ಆ ಹುಡ್ಗಿ ಮನೆಯವ್ರಿಗೆ ಹೋಗಿ ಹೇಳ್ತಾನೆ. ಆ ಹುಡ್ಗಿಗೆ ಅವ್ರ ಮನೇಲಿ ಕೇಳಿದಾಗ ಅವಳು ಹೇಳ್ತಾಳೆ, ಆತರ ಏನು ಇಲ್ಲ, ನಾವ್ ಬರೀ ಫ್ರೆಂಡ್ಸ್ ಅಷ್ಟೇ. ಇವ್ನ್ ಪ್ರಪೋಸ್ ಮಾಡ್ದ, ಒಪ್ಲಿಲ್ಲ, ಅದಕ್ಕೆ ಇವಾಗ ಏನೇನೋ ಕತೆ ಕಟ್ತಿದ್ದಾನೆ ಅಂತ. ಅದು ಅವ್ರ ಅಣ್ಣಂಗ್ ಗೊತ್ತಾಗುತ್ತೆ. ನನ್ನ ಮುದ್ದು ತಂಗಿ ಒಬ್ಬ ಹುಡುಗ ಕಾಟ ಕೊಡ್ತಿದ್ದಾನೆ, ಅವಳು ಯಾವತ್ತೂ ತಪ್ಪು ಮಾಡಕ್ ಆಗೋದೇ ಇಲ್ಲ ಅಂತ ಅಣ್ಣ ರಚ್ಚಿಗೆದ್ದೊಳ್ತಾನೆ. ಇಷ್ಟೊತ್ತು ನನ್ ತಂಗಿ ಬಗ್ಗೆ ಮಾತಾಡ್ತಿದ್ಯಾ ನಾಯಿ? ಮಿಸ್ಟರ್ ಬ್ಲ್ಯಾಕ್ ಎದ್ಬಿಟ್ಟು ಗೇಮ್ ಮಾಸ್ಟರ್ನ ಹಿಗ್ಗ ಮುಗ್ಗ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಉಳ್ದವರೆಲ್ಲ ಬಂದು ಬಿಡಿಸ್ತಾರೆ. ನೀನ್ ಸ್ವಲ್ಪ ಸುಮ್ನಿರಪ್ಪ, ನಾನ್ ಮಾತಾಡ್ತೀನಿ. ನೋಡಪ್ಪ, ಏನೋ ಆಗದಾಗಿರ್ಬೋದು, ಇವಾಗ ಹಳೇದೆಲ್ಲ ಯಾಕೆ ತಂದು ಸುಮ್ನೆ ನಿಮ್ ನೆಮ್ಮದಿ ಹಾಳು ಮಾಡ್ಕೊಂತೀಯ? ಏನ್ ಬೇಕು ನಿನ್ಗೆ? ನಾನು ಆ ಹುಡ್ಗನ್ ಕತೆ ಫುಲ್ ಹೇಳ್ಬೇಕು ಅಷ್ಟೇ ಸರ್. ಏನು? ಕತೆ ಮುಂದೆ ಹೇಳ್ಬೇಕಾ? ಇನ್ನೊಂದ್ಸತಿ ನನ್ ತಂಟೆಗೆ ಬಂದ್ರೆ ಸರಿ ಇರಲ್ಲ ಮಗನೇ. ಇನ್ನೊಂದ್ ಕ್ಷಣನೂ ನಾನು ಇಲ್ಲಿರಲ್ಲ. ನಾನು ಅಷ್ಟೇ. ಇಬ್ರು ಹೊರಗೆ ಹೋಗ್ತಿರ್ತಾರೆ. ಅವಾಗ ಗೇಮ್ ಮಾಸ್ಟರ್ ಗನ್ ಅನ್ನು ತೆಗೆದು ಹೇಳ್ತಾನೆ, ಯಾರು ಎಲ್ಲೂ ಹೋಗ್ತಿಲ್ಲ ಸರ್. ಏನ್ ಹೇಳಿದ್ದೆ ಮುಂಚೆ? ಗೇಮ್ ಮುಗಿಯೋವರೆಗೂ ಯಾರು ಹೋಗೋ ಹಾಗಿಲ್ಲ ಅಂತ. ಕಾಮ್ ಡೌನ್ ಬ್ರೋ, ಕಾಮ್ ಡೌನ್. ಯಾರ್ಯಾರು ಎಲ್ಲೆಲ್ಲಿದ್ರಿ ಅಲ್ಲಲ್ಲಿ ವಾಪಸ್ ಹೋಗಿ ಸರ್. ನಾನು ಕತೆ ಮುಂದುವರಿಸ್ತೀನಿ ಸರ್. ಎಲ್ಲಿದ್ದೆ ನಾನು? ಹಾ, ಅಣ್ಣ ರಚ್ಚಿಗೆದ್ದೇಳ್ತಾನೆ. ರಚ್ಚಿಗೆದ್ದಿ ಅವ್ನ್ ಗೊತ್ತಿರೋ ಪೊಲೀಸ್ಗೆ ಹೇಳ್ತಾನೆ. ಆ ಪೊಲೀಸ್ಗೆ ಯಾರ ಹತ್ರ ಈ ಕೆಲಸ ಮಾಡ್ಸೋದು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಾಮಾಣಿಕವಾದ ಹೆಣ್ಣೆತ್ತಿರೋ ASIಗೆ ಒಪ್ಪಿಸ್ತಾನೆ. ಅಮಾಯಕ ಹುಡುಗಿಗೆ ತೊಂದರೆ ಕೊಡ್ತಿದ್ದಾನೆ, ಲವ್ ಮಾಡು ಅಂತ ಕಾಟ ಕೊಡ್ತಿದ್ದಾನೆ ಅಂತ ತಿಳ್ಕೊಂಡು ಆ ASI ಆ ಹುಡುಗನ ಮನೆ ಹೋಗಿ ಎಲ್ಲರ ಮುಂದೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಹಿಗ್ಗ ಮುಗ್ಗಿ ಹೊಡಿತಾನೆ. ಅಮ್ಮ ಅಪ್ಪ ಅಂತ ಎಷ್ಟು ಕೂಗಿದ್ರು ಬಿಡಲ್ಲ. 1 ವೀಕ್ ಹಾಸ್ಪಿಟಲ್ ಕಳಿಯಂಗ್ ಮಾಡ್ತಾನೆ. ₹1 ಲಂಚ ಇಸ್ಕೊಂಡಿಲ್ದಿದ್ದವರು 1 ನಿಮಿಷ ಆದ್ರೂ ಯೋಚನೆ ಮಾಡಿದ್ರ ಸರ್ ಆ ಹುಡ್ಗನ್ ಸೈಡಿಂದ? ಅವನು ಹೇಳ್ತಿರೋದು ನಿಜ ಇರ್ಬೋದು ಅಂತ. ಮಿಸ್ಟರ್ ಬ್ಲೂ ತನ್ನ ತಲೆಯನ್ನು
ಕೆಳಗ್ ಮಾಡ್ತಾನೆ. ಪ್ರೀತಿಸಿರೋ ಹುಡ್ಗಿ ಬೇರೆಯವ್ರ ಜೊತೆ ಇದ್ದಾಗ ಆಗೋ ನೋವು ಅವ್ರ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಫ್ರೆಂಡ್ಸ್‌ಗೆ ಯಾರಿಗೂ ಗೊತ್ತಾಗಲ್ಲ. ಆ ನೋವು ಬರೀ ಪ್ರೀತಿಸಿದವ್ರಿಗೆ ಮಾತ್ರ ನೋ ಅಫೆನ್ಸ್ ಬ್ರದರ್. ಆದ್ರೆ ನನ್ಗೆ ಯಾವ ಹುಡ್ಗಿನೂ ಗೊತ್ತಿಲ್ಲ. ನಾನ್ ಯಾಕಿದೀನಿ ಇಲ್ಲಿ? ಎಲ್ಲಾ ವಯಸ್ಸಲ್ಲಿ ಸಣ್ಣೋರಿದ್ದೀರಾ. ನಿಮ್ಗೆ ಆಸೆ ಜಾಸ್ತಿ. ಸ್ವಲ್ಪ ಬುದ್ಧಿ ಬೆಳವಣಿಗೆ ಆದಾಗೆ ಗೊತ್ತಾಗೋದು. ಬಾಯ್ ಫ್ರೆಂಡ್, ಈ ಫ್ರೆಂಡ್ ಎಲ್ಲ ತಾತ್ಕಾಲಿಕ. ಅದ್ರ ಹಿಂದೆ ಹೋದ್ರೆ ಬರೀ ಗೋಳು ಅಂತ. ನನ್ಗೂ ಯಾವ ಹುಡ್ಗಿನೂ ಗೊತ್ತಿಲ್ಲ. ಬಂದೆ ಸರ್. ಅಲ್ಲಿಗೆ ಬಂದೆ. ಆ ಹುಡ್ಗನ್ ಆಗಿದ್ ನೋವು, ಮನೆಯವ್ರ ಹತ್ರ ಹೋಗಿದ್ ಮಾನ ಮರ್ಯಾದೆಯಿಂದ ಆ ಹುಡ್ಗನ ಅಪ್ಪ ಟ್ರಾನ್ಸ್ಫರ್ ತಗೊಂಡು ಮನೆ ಸಮೇತ ಬೇರೆ ಊರಿಗೆ ಹೋಗ್ತಾರೆ. ಆದ್ರೆ ಜಾಗ ಬದಲಾದ್ರೂ ಮನ್ಸ್ ಬದಲಾಗ್ಲಿಲ್ಲ. ಊಟ ಸೇರಲ್ಲ, ನಿದ್ದೆ ಬರಲ್ಲ, ಯಾರ್ ಜೊತೆನೂ ಮಾತಾಡ್ತಿರಲ್ಲ. ಹಗ್ಲು ರಾತ್ರಿ ಏನ್ ಮಾಡ್ತಿರ್ತಾಳೋಳು, ಏನ್ ತಪ್ಪು ಮಾಡ್ದೆ ನಾನು, ಚೆನ್ನಾಗ್ ನೋಡ್ಕೊಳ್ಳಿಲ್ವಾ ಅಂತ ಯೋಚನೆ ಮಾಡಿ ಮಾಡಿ ತಲೆ ಎಲ್ಲ ಹಾಳು ಮಾಡ್ಕೊಂಡ್ ಅವ್ನ್ ಕಷ್ಟನ ನೋಡೋಕಾಗ್ದೆ ಅವ್ನ್ ಫ್ರೆಂಡ್ಸ್ ಇನ್ನೊಬ್ಬ ಫ್ರೆಂಡಿಗೆ ಪರಿಚಯ ಮಾಡಿಸ್ತಾನೆ. ಆ ಫ್ರೆಂಡ್ ಅವನಿಗೆ ನಶೆಯ ಪರಿಚಯ ಮಾಡಿಸ್ತಾನೆ. ಅಷ್ಟ್ ದಿನ ಅನ್ಭವಿಸ್ತಿದ್ ಪೇನ್ ಎಲ್ಲ ಪೂಫ್ ಮಾಯ ಆಗುತ್ತೆ. ಅದು ಅವನಿಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎಲ್ಲ ಹೊತ್ತು ಬೇಕಾಗುತ್ತೆ. ಏನಂದ್ರಿ ಸರ್? ಇದರಿಂದ ಯಾವ್ದು ಹೆಲ್ತ್ ಪ್ರಾಬ್ಲಮ್ಸ್ ಆಗಲ್ವಾ? 24 ಗಂಟೆ ಬರೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಪ್ರಾಬ್ಲಮ್ ಅಲ್ವಾ? ಮನೆಯವ್ರು ಯಾರ ಬಗ್ಗೆನೂ ಯೋಚನೆ ಬರ್ಲಿಲ್ಲ. ಓದೋದ್ ಕಡೆ ಗಮನ ಬರಲ್ಲ. ಮನೆಯವ್ರ ಮಾತ್ ಕೇಳಲ್ಲ. ಓದೋದ್ ಬಿಡೋ ಪರಿಸ್ಥಿತಿ ಬರುತ್ತೆ. ಮನೆಯವ್ರು ದುಡ್ಡು ಕೊಡಿಲ್ದಾಗ ದುಡ್ಡು ಕದಿಯೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಸೊಪ್ಪು ಮಾರೋನು ದುಡ್ಡು ಕೊಡಲ್ಲ ಅಂದ್ರೆ ಸೊಪ್ಪು ಕೊಡ್ತಿರ್ಲಿಲ್ಲ. ಈ ಬೇಕ್ಸ್ ವಿತ್ ಹಿಮ್. ಆದ್ರೆ ಸೊಪ್ಪು ಮಾರೋನ್ ಕೇಳೋದೇ ಇಲ್ಲ. ಮನೇಲಿ ದುಡ್ಡು ಸಿಕ್ತಿಲ್ದಾಗ ಬಡ್ಡಿ ದುಡ್ಡು ಸಾಲ ತಗೋತಾನೆ. ಸಾಲ ತೀರ್ಸಕ್ ಆಬ್ವಿಯಸ್ಲಿ ಆಗಲ್ಲ. ದುಡ್ಡು ಕೊಟ್ಟವನು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ. ಹುಡ್ಗಂಗೆ ಆವಾಗ ಗೊತ್ತಾಗುತ್ತೆ ಅವನೆಂತ ದೊಡ್ಡ ತಪ್ಪು ಮಾಡ್ತೀಯಾನೆ ಅಂತ. ಮನೆ ಬಿಟ್ಟು ಹೋಗ್ತಾನೆ. ಹೀಗೆ 5 ಜನ ಒಬ್ಬ ಹುಡ್ಗನ್ ಜೀವನನ ಗೊತ್ತೋ ಗೊತ್ತಿಲ್ದನೋ ಹಾಳು ಮಾಡ್ತಾರೆ. ಏನ್ ಬೇಕು ನಿಂಗೆ ಇವಾಗ? ಏನ್ ಎಲ್ಲಾರನ್ನೂ ಶೂಟ್ ಮಾಡಿ ಸಾಯಿಸ್ತೀಯಾ? ನ್ಯಾಯ ಸರ್, ನ್ಯಾಯ ಅಷ್ಟೇ. ಲೋ ನನ್ನಪ್ಪ, ನನ್ ಮಾತ್ ಕೇಳಿಲ್ಲಿ. ನೀನ್ ಪಟ್ಟಿದ್ ಕಷ್ಟ ಕೇಳಿ ನನಗೆ ತುಂಬಾ ನೋವಾಗ್ತಿದೆ. ಆದ್ರೆ ನಾನು ಹೇಳೋದ್ ತಪ್ಪಾಗ್ ತಗೋಬೇಡ. ನೀನ್ ಹೀಗಾಗಿರೋದಿಕ್ಕೆ ನಾವ್ 5 ಜನ ಕಾರಣ ಅಲ್ಲ. ನೀಟಾಗಿ ಯೋಚನೆ ಮಾಡು. ಆ ಹುಡ್ಗಿಯಿಂದ ಇಷ್ಟೊಂದ್ ಆಗಿದ್ದು ಹೌದು ತಾನೆ? ನಮ್ ಬದ್ಲು ನೀನ್ ಅಲ್ಲಿ ಗಮನ ಕೊಡ್ಬೇಕು ಅಲ್ವಾ? ದ ಹೆಲ್ ಡಿಡ್ ಯು ಸೇ? ನೀವ್ ಸುಮ್ನೆ ಇರಿ ಸರ್, ನಾನ್ ಮಾತಾಡ್ತಿದ್ದೀನಲ್ಲ. ಬೀಸೆ ದೊಣ್ಣೆ ತಪ್ಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಸರ್ ನೀವ್ ಹೇಳಿ, ದುಡ್ಡು ನಿಮ್ಗೆ ಅಷ್ಟೊಂದ್ ಮುಖ್ಯನಾ? ಮನೆ ಹೋಗಿ ಎಲ್ಲರ ಮುಂದೆ ಅಷ್ಟು ಗಲಾಟೆ ಮಾಡೋದ್ ಅವಶ್ಯಕತೆ ಇತ್ತಾ? ಮನಸಾಕ್ಷಿ ಇಲ್ವಾ ನಿಮ್ಗೆ? ಮನಸಾಕ್ಷಿ? ಅಪ್ಪಿ, ನೀನ್ ಕೇಳಿರ್ಬೋದು, ದುಡ್ಡಿರೋ ನೆಮ್ಮದಿ ಕಳ್ಕೊಂಡಿರ್ತಾನೆ, ಅದೇ ದುಡ್ಡಿಲ್ದಿರೋನು ಒಂದ್ ಗಂಜಿ ಕುಡ್ದಾರು ನೆಮ್ಮದಿಯಾಗಿ ಮಲ್ಕೋತಾನೆ ಅಂತ. ಅದೆಲ್ಲ ಹೇಳೋದ್ ಯಾರ್ ಗೊತ್ತಾ? ದುಡ್ಡು ಮಾಡಕ್ಕಾಗದೆ ಜೀವನದಲ್ಲಿ ಸೋತಿರೋರು. ನೆಮ್ಮದಿ ಇರೋ ಬಡವನ್ಕಿಂತ ನೆಮ್ಮದಿ ಇಲ್ದಿರೋ ಶ್ರೀಮಂತನಾಗಿರಕ್ ಇಷ್ಟಪಡ್ತೀನಿ. ನನಗೆಲ್ಲ ಮರ್ಯಾದೆ ಕೊಡೋದು ನಾನ್ ಮಾಡೋ ಕೆಲ್ಸಕ್ಕೆ ಅನ್ಕೊಂಡ್ಯಾ? ನಾನ್ ಮಾಡಿರೋ ದುಡ್ಡಿಗೆ. ಅವತ್ ನಿಮ್ ಮನೇಲಿ ಜಗಳ ಮಾಡಿದಿಕ್ಕೆ ನಿಮ್ ಮನೆಯವ್ರು ಬೇರೆಯವ್ರ ಕಡೆ ಇಸ್ಕೊಂಬಂದ್ ನನಗ್ ಕೊಟ್ರು. ಇಲ್ಲ ಅಂದಿದ್ರೆ ನಿನ್ ಕೈಲಾಗ್ತಿತ್ತಾ? ನಾನ್ ದುಡ್ಡು ಮರ್ತೋಗ್ಬೇಕಿತ್ತು ಅಷ್ಟೇ. ಇನ್ನ ಕಾಲ ಮಿಂಚಿಲ್ಲ. ಆಗಿದ್ದೆಲ್ಲ ಏನೋ ಆಗೋಯ್ತು. ಗನ್ ಕೊಡಪ್ಪ. ಬೇಡ, ನೀನ್ ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ ಫ್ರೆಂಡ್ಶಿಪ್ ಇತ್ತಲ್ಲ ಮುಂಚೆ, ಅದಕ್ಕೆ ಸ್ವಲ್ಪ ಆದ್ರೂ ಬೆಲೆ ಕೊಡ್ತೀಯ ಅಂದ್ರೆ ನಮ್ಮನ್ ಬಿಟ್ಬಿಡು. ಸರ್ ಸರ್ ಸರ್, ಫ್ರೆಂಡ್ಶಿಪ್ ಬೆಲೆ ಬಗ್ಗೆ ನೀವ್ ಮಾತಾಡ್ತಿದ್ದೀರಾ? ಐರಾನಿಕ್. ಹೆಣ್ಮಕ್ಳು ವಿಚಾರ ಬಂದಾಗ ಹುಡ್ಗಂದೇ ತಪ್ಪಿರುತ್ತೆ, ಹುಡ್ಗಿ ಸೈಡ್ ತಪ್ಪಿರ್ಬೋದು ಅಂತ ಯೋಚನೆ ಮಾಡಿಲ್ದೆ ನಾನ್ ಮಾಡಿದ ತಪ್ಪೆ. ಕ್ಷಮಿಸ್ಬಿಡು. ಆದ್ರೆ ನೀನ್ ಇನ್ನ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣಪ್ಪ. ಬ್ಲಡಿ ಕವರ್ಡ್. ನಿನ್ ಲೈಫ್ ಹೀಗಾಗಕ್ ನಾನಾಗ್ಲಿ, ನನ್ ತಂಗಿ ಆಗ್ಲಿ, ಇಲ್ಲಿರೋರು ಯಾರು ಕಾರಣ ಅಲ್ಲ. ಹೀಗೆಲ್ಲ ಆಗಕ್ ನೀನೊಬ್ನೇ ಕಾರಣ. ಎಲ್ಲರೂ ಏನೇನೋ ಅಂದ್ಕೊಂಡಿರ್ತಾರೆ. ಎಲ್ಲ ಆಗೋದಿಲ್ಲ. ಹಾಗಂತ ಜೀವನನ ಹೀಗ್ ಮಾಡ್ಕೋತಾರ? ಸ್ವಲ್ಪ ದಿನ ಬೇಜಾರಾಗೋದ್ ಸಹಜ. ಆದ್ರೆ ಅದನ್ನೇ ಜೀವನ ಪರ್ಯಂತ ಇಟ್ಕೊಂಡು ಹೋಗೋದು, ಶಿಟ್ ಹ್ಯಾಪನ್ಸ್. ಯು ಜಸ್ಟ್ ಹ್ಯಾವ್ ಟು ಕೀಪ್ ಮೂವಿಂಗ್ ಆನ್. ಜನ ದಿನ ಎಷ್ಟೆಷ್ಟೋ ಕಷ್ಟ ಎದುರಿಸ್ತಾರೆ. ಇದು ಒಂದ್ ಮ್ಯಾಟ್ರಾ? ಯಾರು ನಿನಗ್ ನಶೆ ಮಾಡು ಅಂತ ಫೋರ್ಸ್ ಮಾಡ್ಲಿಲ್ಲ. ಯಾರು ನೀನ್ ದುಡ್ಡಿಸ್ಕೊ ಅವನ ಹತ್ರ ಅಂತ ಹೇಳಿಲ್ಲ. ಎಲ್ಲ ನೀನೇ ಮಾಡಿದ್ದು. ಎಲ್ಲರ ಜೀವನದಲ್ಲೂ ಮೋಸ ನಡೀತೆ. ಹಾಗಂತ ಎಲ್ರು ಗನ್ ಇಟ್ಕೊಂಡಿದ್ರೆ ಸರಿ ಆಗುತ್ತಾ? ಬ್ರೋ, ನೀನ್ ಪೇನ್ ಕಡಿಮೆ ಮಾಡಿಸ್ದೆ ಅಂತ್ಯ, ಮತ್ ಇವಾಗ ನಂದೇ ತಪ್ಪು ಅಂತಿದ್ಯಾ. ಇವಾಗ ಏನ್ ಆಗ್ಬಾರ್ದಾಗಿದೆ? ಹುಡ್ಗಿ ಬಿಟ್ಟೋದ್ಲು, ಅಕ್ಕಪಕ್ಕ ಮನೆಯವ್ರ ಹತ್ರ ಮಾನ ಮರ್ಯಾದೆ ಹೋಯ್ತು, ಅಷ್ಟೇ ತಾನೇ? ನನ್ ಮಾತ್ ಕೇಳು. ಜನ ನೀನ್ ಒಳ್ಳೇದ್ ಮಾಡು, ಕೆಟ್ಟದ್ ಮಾಡು, ಮಾತಾಡ್ಕೊಳ್ತಾನೆ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಒಳ್ಳೆ ಕೆಲ್ಸ ತಗೊಂಡು ಒಂದ್ ಒಳ್ಳೆ ಸ್ಥಾನಕ್ ಹೋಗು. ಯಾರು ಮಾತಾಡಲ್ಲ ಅವಾಗ. ಇನ್ನು ಚಿಕ್ಕ ವಯಸ್ಸಿನಿಗೆ ನನ್ ಮಾತ್ ನಂಬು. ನಾನ್ ನಿನಗ್ ಒಳ್ಳೆ ಹುಡ್ಗಿ ನೋಡ್ ಮದ್ವೆ ಮಾಡಿಸ್ತೀನಿ. ಲವ್ ಇನ್ ನೋವು ಕಡಿಮೆ ಮಾಡೋದು ಇನ್ನೊಂದ್ ಲವ್ವೇ. ಮದ್ವೆ ಮಾಡಿಸ್ತೀರಾ ಸರ್? ನೈಸ್, ವೆರಿ ನೈಸ್. ಆ ಹುಡ್ಗನ್ ಕತೆ ನಾನು ಪೂರಾ ಹೇಳಲೇ ಇಲ್ಲ. ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ. ಎಲ್ಲಿದ್ದೆ ನಾನು? ಹಾ, ಮನೆ ಬಿಟ್ಟು ಹೋಗ್ತಾನೆ. ಅವ್ರ ಮನೇಲಿ ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾರೆ. ಎಲ್ಲಿ ಹೋದ, ಏನ್ ಕತೆ ಅಂತ ಎಲ್ಲ ಕಡೆ ಹುಡುಕ್ತಾರೆ, ಸಿಗದೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕರೆಕ್ಟ್ 5 ದಿನದ ನಂತರ ಒಂದ್ ಫೋನ್ ಕಾಲ್ ಬರುತ್ತೆ ಅವ್ರಿಗೆ.